ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ ಸ್ಮಿಟನ್ ಆ್ಯಪನ್ನು ಡೌನ್ಲೋಡ್ ಮಾಡೋದು ಹೇಗೆ, ಅದರಲ್ಲಿ ಯಾವ ರೀತಿ ಟ್ರಯಲ್ ಪ್ರಾಡಕ್ಟ್ಸನ್ನ ಆರ್ಡ್ರ್ ಮಾಡೋದು ಅಂತ. ಸೊ ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಸ್ಮಿಟನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಸ್ಮಿಟನ್ ಟ್ರೈ ಸ್ಯಾಂಪಲ್ಸ್ ಆ್ಯಂಡ್ ಶಾಪ್ ಅಂತ ಇರೋದನ್ನು ನೀವು ಪ್ರೆಸ್ ಮಾಡಿದ್ರೆ ಇದರಲ್ಲಿ ನಿಮಗೆ ಈ ಆ್ಯಪ್ ಕಾಣಿಸುತ್ತೆ. ಸೊ ಇದನ್ನು ಇನ್ಸ್ಟಾಲ್ ಮಾಡಿ. ಡೌನ್ಲೋಡ್ ಆದಮೇಲೆ ಇದರದ್ದು ಕೆಲವೊಂದು ಸೆಕ್ಯೂರಿಟಿ ಸ್ಕ್ಯಾನ್ಗಳೆಲ್ಲ ಆಗುತ್ತೆ ಮೊಬೈಲಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಇರೋದ್ರಿಂದ. ಸೊ ಅದಾದಮೇಲೆ ಡೈರೆಕ್ಟಾಗಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದ್ರದ್ದು ಫ್ರಂಟ್ ಈ ರೀತಿ ಇರುತ್ತೆ. ದೆನ್ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕೇಳ್ತಾರೆ. ಗೆಟ್ ಸ್ಟಾರ್ಟೆಡ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಮೊಬೈಲ್ ನಂಬರನ್ನು ಕೇಳ್ತಾರೆ. ಸೊ ನಮ್ಮ ಮೊಬೈಲ್ ನಂಬರ್ನ ನಾವು ಕ್ಲಿಯರಾಗಿ ಅದರ ಮೇಲೆ ಹಾಕಿದರೆ ಅವ್ರು ನಮಗೊಂದು OTP ಕಳಿಸ್ತಾರೆ. ಸೊ ಆ OTP ನಂಬರ್ನ ನಾವು ಇಲ್ಲಿ ಹಾಕಿದರೆ ನಮಗದು ವೆರಿಫೈ ಆಗುತ್ತೆ. ಸೊ ನಾನಿವಾಗ ಇಲ್ಲಿ ನನ್ನ ಮೊಬೈಲ್ ನಂಬರ್ನ ಕ್ಲಿಯರಾಗಿ ಎಂಟರ್ ಮಾಡಿದ್ದೀನಿ. ಮಾಡಿದ್ಮೇಲೆ ನನಗೊಂದು OTP ಬರುತ್ತೆ, ಅದನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. OTP ಹಾಕಿದ್ಮೇಲೆ ಈ ರೀತಿ ನನ್ನ ಡೀಟೇಲ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಏನಾದರೂ ರೆಫರಲ್ ಕೋಡ್ ಇದ್ದರೆ, ಯಾರಾದರೂ ನಿಮ್ಮನ್ನ ಇನ್ವೈಟ್ ಮಾಡಿದರೆ ಅಂತ ರೆಫರಲ್ ಕೋಡ್ ಇದ್ದರೆ ನಿಮ್ಮ ಹತ್ರ, ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗ್ಬೋದು. ಬಟ್ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಅದನ್ನು ಹಾಗೆ ಬಿಡ್ಬೋದು, ಅದು ಆ್ಯಕ್ಚುಲಿ ಆಪ್ಷನಲ್. ಸೊ ನೆಕ್ಸ್ಟ್ ನೀವು ಎಲ್ಲ ಡೀಟೇಲ್ಸನ್ನು ಹಾಕಿ ಕನ್ಫರ್ಮ್ ಅಂತ ಕೊಡಬೇಕು. ಇದಾದಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ. ಇದರಲ್ಲಿ ಎಂಟರ್ ದ ಟ್ರಯಲ್ ಸೆಕ್ಷನ್ ಟು ಎಕ್ಸ್ಪ್ಲೋರ್ ಟ್ರಯಲ್ ಪ್ಯಾಕ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಂಟರನ್ನು ಪ್ರೆಸ್ ಮಾಡಿದ್ಮೇಲೆ ಈ ರೀತಿ ತೋರಿಸ್ತಾ ಇದ್ದಾರೆ. ಯು ಹ್ಯಾವ್ ಅನ್ಲಾಕ್ಡ್ 6 ಟ್ರಯಲ್ ಪಾಯಿಂಟ್ಸ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದಾದಮೇಲೆ ಇಲ್ಲಿ ಬಂದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ತೋರಿಸ್ತಾ ಇದ್ದಾರೆ ಯಾವ ರೀತಿ ಯೂಸ್ ಮಾಡೋದು ಅಂತ. ಇದೆಲ್ಲ ಆದಮೇಲೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, +6 ಟ್ರೆಂಡ್ ಎಕ್ಸ್ಪ್ಲೋರರ್ ಪಾಸ್ ಅಂತ. ಸೊ ಏನಪ್ಪ ಅಂದರೆ ನೀವು 25 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ನಿಮಗೆ ಅಗೇನ್ 6 ಟ್ರಯಲ್ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಅಂದರೆ 6 + 6 12 ಆಗುತ್ತೆ. ಬಟ್ ಪ್ರೈಸ್ ಬಂದು ಸೇಮೇ ಇರುತ್ತೆ, ಬಟ್ 25 ರೂಪೀಸ್ ಆ್ಯಡ್ ಆಗುತ್ತೆ. ನಿಮ್ಮ ಟೋಟಲ್ ಏನಿರುತ್ತೆ ಅದಕ್ಕೆ 25 ರೂಪೀಸ್ ಆ್ಯಡ್ ಆಗುತ್ತೆ. ಆ ರೀತಿ ಇದು. ಸೊ ಇಲ್ಲೆಲ್ಲ ಇದೆ ನೋಡಿ ಟ್ರಯಲ್ ಪ್ರಾಡಕ್ಟ್ಸು ಏನೇನಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ನಾನು ಮೊದಲಿಗೆ ನೋ ಕೊಟ್ಟೆ, ಬಟ್ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡೋಕ್ಕಾಗಿಲ್ಲ. ಮತ್ತು ಎಸ್ ಅಂತ ಕೊಟ್ಟೆ ಪರ್ಮಿಷನಲ್ಲಿ. ಸೊ ಅವಾಗ ನನಗೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋಕ್ಕಾಯಿತು. ಸೊ ನಿಮಗೆ ಬೇಕಾಗಿರೋ ಪ್ರಾಡಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಪ್ರಾಡಕ್ಟ್ಸ್ಗಳನ್ನ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇಲ್ಲ ಯಾವ್ಯಾವ ಪ್ರಾಡಕ್ಟು ಏನೇನಿದೆ ಅಂತ ನಾನು ನೋಡ್ತಾ ಇಲ್ಲ. ಬರೀ ರ್ಯಾಂಡಮ್ ಆಗಿ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಇದರಲ್ಲಿ ಪ್ರಾಡಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ನಾನು ಎಲ್ಲ ಟ್ರಯಲ್ ಪಾಯಿಂಟ್ಸ್ನ ಯೂಸ್ ಮಾಡಿಬಿಟ್ಟು ಪ್ರಾಡಕ್ಟ್ಸ್ಗಳನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ನಿಮ್ಗೆ ಇನ್ನೂ ಕೆಳಗೆ ಹೋದರೆ ನಿಮ್ಗೆ ಇನ್ನೂ ತುಂಬ ಆಪ್ಷನ್ಸ್ ಇದೆ, ನೀವು ಅದರಲ್ಲೂ ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ನಾನು ಹೀಗೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಇಲ್ಲೇ ನನಗೆ ಕಣ್ಣಿಗೆ ಕಾಣಿಸಿದ್ದು, ಹಾಗಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ನಿಮಗೆ ಈ ರೀತಿ ಎಲ್ಲ ಇದೆ. ನಿಮ್ಗೇನಾದ್ರು ಬೇಕಿದ್ರೆ ನೀವು ಕೂಡ ಹೋಗಿ ಸೆಲೆಕ್ಟ್ ಮಾಡ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿ ಟ್ರಯಲ್ ಪಾಯಿಂಟ್ಸ್ ಇರೋ ಪ್ರಾಡಕ್ಟ್ಗಳು ಇದ್ದಾವೆ, 7, 8, 9 ತನಕನೂ ಇದೆ ಅಂತ ಅನಿಸುತ್ತೆ ನನಗೆ. ಸೊ ಅದೇನಾದರೂ ಬೇಕಿದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ನೀವು ಆ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಬಟ್ ನೀವು ವಿತಿನ್ 6 ಟ್ರಯಲ್ ಪಾಯಿಂಟ್ಸ್ ಒಳಗೆ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ನಾನು ತಗೊಂಡಿದ್ದು ಬಂದು 199ಗೆ, ಬಟ್ ಇವಾಗ ಪ್ರೈಸ್ ಅಪ್ ಆಗಿದೆ, 240 ರೂಪೀಸ್ ತೋರಿಸ್ತಾ ಇದೆ ನನಗೆ. ಆ್ಯಂಡ್ ಇದ್ರ ಜೊತೆ ನನಗೊಂದು ಫ್ರೀ ಪ್ರಾಡಕ್ಟ್ ಕೂಡ ತೋರಿಸ್ತಾ ಇದ್ದಾರೆ. ನಾನು ಇದರಲ್ಲಿ ಬಂದು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಬಂದ್ಬಿಟ್ಟು ಈ ಕಾಂಬೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಕಾರ್ಟು. ನಾವು ಆರ್ಡ್ರ್ ಮಾಡಿರೋ ಪ್ರಾಡಕ್ಟ್ಸು ಪ್ಲಸ್ ನಮಗೆ ಫ್ರೀಯಾಗಿ ಸಿಕ್ಕಿರೋ ಪ್ರಾಡಕ್ಟ್ಸು ಎಲ್ಲನೂ ಸೇರಿ ಈ ರೀತಿ 240 ರೂಪೀಸ್ ತೋರಿಸ್ತಾ ಇದೆ. ನೆಕ್ಸ್ಟು ಪ್ರೊಸೀಡನ್ನು ಕೊಟ್ಟರೆ ನಮಗೆ ಅಡ್ರೆಸ್ ಕೇಳ್ತಾರೆ. ಅಡ್ರೆಸ್ ಕೇಳ್ಬಿಟ್ಟು ನಮಗೆ ಪೇಮೆಂಟ್ ಆಪ್ಷನ್ಸು, ಇದರಲ್ಲಿ ನಾವು ಕ್ಯಾಶ್ ಆನ್ ಡೆಲಿವರಿ ಚೂಸ್ ಮಾಡಿದ್ರೆ ಎಕ್ಸ್ಟ್ರಾ 50 ರೂಪೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಪೇಮೆಂಟ್ ಆಪ್ಷನ್ ಅದನ್ನು ಚೂಸ್ ಮಾಡಿ ಪ್ರೊಸೀಡ್ ಮಾಡಿದ್ರೆ ನಿಮ್ಮ ಆರ್ಡರ್ ಪ್ಲೇಸ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ, ಸಬ್ಸ್ಕ್ರೈಬ್ ಮಾಡಿ.